ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಗತಿಗಳನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಆರಂಭಿಕ ಜನರು ಹಳ್ಳಿಗಳಲ್ಲಿ ವಾಸವಾಗಿದ್ದರು. ಮುಂದೆ ಅವುಗಳೇ ನಗರಗಳಾಗಿ ಬೆಳೆದು ನಗರ ರಾಜ್ಯಗಳಾದವು. ರಾಜರಿಂದ ಆಳಲ್ಪಡುತ್ತಿದ್ದರಿಂದ ಇವುಗಳು ರಾಜಮನೆತನಗಳ ಪೂರ್ವಕಾಲ ಎಂದು ಇವುಗಳನ್ನು ಕರೆಯುತ್ತಿದ್ದರು. ನಗರ ರಾಜ್ಯಗಳ ಆಂತರಿಕ ಕಲಹದಿಂದಾಗಿ ಹೊಸ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು. ಈ ನಾಗರಿಕತೆ ಸುಮಾರು 3000 ವರ್ಷಗಳ ಅವಧಿಯಲ್ಲಿ 30 ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದು, ಯಾವೊಂದು ರಾಜಮನೆತನವು 6 ರಿಂದ 7 ತಲೆಮಾರುಗಳವರೆಗೆ ಹೆಚ್ಚು ಕಾಲ ಬದುಕಲಿಲ್ಲ ಎನ್ನುವುದೇ ವಿಪರ್ಯಾಸ. ಈ ರಾಜಮನೆತನಗಳಲ್ಲಿ ಫೆರೋ ಎಂದು ಕರೆಸಲ್ಪಡುವಂತಹ ರಾಜನ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಇವರನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಭಾವಿಸಲಾಗುತ್ತಿತ್ತು. ಈ ಕಾರಣಕ್ಕಾಗಿಯೇ ಅವರು ಅಪರಿಮಿತ ಅಧಿಕಾರವನ್ನು ಅನುಭವಿಸುತ್ತಿದ್ದರು. ಇದರಲ್ಲಿ ಪ್ರಮುಖವಾಗಿ ಫೆರೋ ಎಂಬ ಮಿನಸ್ಸನು ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನು 3000 ವರ್ಷಗಳಲ್ಲಿ ಇದನ್ನೇನು ಮಾಡಿದ, ಒಂದುಗೂಡಿಸಿದ. ಈ ಒಂದುಗೂಡಿಸಿ ಮೆಂಫಿಸ್ ಎಂಬ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿ ಸಂಪದ್ಭರಿತವಾದಂತಹ ರಾಜ್ಯವನ್ನು ಸ್ಥಾಪಿಸಿದ. ಅದರಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಗಳೆರಡೂ ಅಡಗಿಕೊಂಡಿದ್ದವು. ಬಲಿಷ್ಠವಾದ ಕೇಂದ್ರ ಸರ್ಕಾರ, ಪರಮಾಧಿಕಾರ ರಾಜ್ಯಸತ್ತೆ, ಸುನಿಯಂತ್ರಿತ ಆಡಳಿತ ಮತ್ತು ಕಟ್ಟುನಿಟ್ಟಿನ ಕಾನೂನು ಪಾಲನೆ ಈ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣವಾಗಿತ್ತು. ಹಾಗಾದರೆ ಈ ರಾಜಮನೆತನಗಳ ಆಳ್ವಿಕೆಯ ಕಾಲಾವಧಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. ಹಾಗಾದರೆ ಮೊದಲನೆಯದಾಗಿ ಹಳೆಯ ರಾಜಮನೆತನಗಳ ಕಾಲ. ಇದನ್ನು ಪಿರಮಿಡ್ ಕಾಲ ಎಂದು ಕರೆಯುತ್ತಾರೆ. ಈ ಕಾಲದ ಫೆರೋಗಳು ಅತ್ಯಂತ ಬಲಿಷ್ಠರಾಗಿದ್ದು, ರಾಜನಿಗೆ ಸಲಹೆ ನೀಡಲು ಹಿರಿಯ ಸಭೆಯೊಂದಿತ್ತು. ಆದರೆ ಇದು ರಾಜನಿಗೆ ಕಡ್ಡಾಯವಾಗಿರಲಿಲ್ಲ. ಫೆರೋ ಮಿಜಿರ್ನನ್ನು ನೇಮಿಸುತ್ತಿದ್ದ. ಈತ ಪ್ರಧಾನಮಂತ್ರಿಯಾಗಿದ್ದು ಆಡಳಿತ, ನ್ಯಾಯ ಮತ್ತು ಖಜಾನೆಯ ಮುಖ್ಯಸ್ಥನಾಗಿದ್ದನು. ಮಿಜಿರನಿಗೆ ಸಹಾಯ ಮಾಡಲು ಸ್ಥಳೀಯ ಮತ್ತು ಕೇಂದ್ರೀಯ ಅಧಿಕಾರಿಗಳಿದ್ದರು. ಸ್ಥಳೀಯ ಅಧಿಕಾರಿಗಳು ತೆರಿಗೆಯನ್ನು ಸಂಗ್ರಹಿಸುವುದರೊಂದಿಗೆ ಕಾನೂನು ಸುವ್ಯವಸ್ಥೆಯನ್ನು ಪಾಲನೆ ಮಾಡುತ್ತಿದ್ದರು. ಕೇಂದ್ರೀಯ ಅಧಿಕಾರಿಗಳು ದಾಖಲೆ ಮತ್ತು ಲೆಕ್ಕಪತ್ರಗಳನ್ನು ಇಡುತ್ತಿದ್ದರು. ನಂತರದಲ್ಲಿ ಬರುವವರೇ ಮಧ್ಯ ರಾಜಮನೆತನಗಳ ಕಾಲ. ಈ ಕಾಲಾವಧಿಯನ್ನು ಭೂಮಾಲೀಕರ ಕಾಲವೆಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಸರದಾರರು ಫೆರೋಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದರು. ಇದರಿಂದಾಗಿ ಹೆಚ್ಚು ಆಂತರಿಕ ಯುದ್ಧಗಳು, ಅರಾಜಕತೆ ಉಂಟಾಗಿತ್ತು. 1ನೇ ಅಮೆನ್ಹೊಟೆಪ್ ಎಂಬ ಫೆರೋಗಳ ಪ್ರಭುತ್ವವನ್ನು ಮರುಸ್ಥಾಪಿಸಿದ. ನಂತರದಲ್ಲಿ ಹೊಸ ರಾಜ್ಯಗಳ ಕಾಲ. ಈ ಕಾಲಾವಧಿಯಲ್ಲಿ ರಾಜರು ಬಲಿಷ್ಠವಾದಂಥ ಸೈನ್ಯವನ್ನು ಸಂಘಟಿಸಿ ಮತ್ತು ಬಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು. 1ನೇ ಟಟ್ಮೋಸನು ಹೊಸ ಪ್ರದೇಶಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಆತನ ಮಗಳೇ ವಿಶ್ವದ ಮೊದಲ ಸಾಮ್ರಾಜ್ಞಿ ಎಂದು ಕರೆಯಲ್ಪಡುವ ಹತ್ಪುಟ್ಟಳು ಉತ್ತರಾಧಿಕಾರಕ್ಕೆ ಬಂದಳು ಹಾಗೂ 21 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಳು. ಎಷ್ಟು ಹೆಮ್ಮೆಯ ವಿಷಯ ಅಲ್ಲವೇ? ಇವಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿ ಎಂದು ಗುರುತಿಸಲಾಗಿದೆ.